ನಿಮಗೆ ಬೇಕಾಗಿರೋ ಎಲ್ಲ ಬಟ್ಟೆಗಳನ್ನು ಇಲ್ಲಿ ಮಡಿಸಿಟ್ಟಿದ್ದೀನಿ. ಮಂಡಿ ಕಟ್ಕೊಳ್ಳೋ ಬೆಲ್ಟು ಇಟ್ಟಿದ್ದೀನಿ. ದಯವಿಟ್ಟು ಕಟ್ಕೊಳ್ಳಿ, ಮಂಡಿ ನೋವು ಬರ್ಸ್ಕೋಬೇಡಿ. ಹಾಗೆ ಥರ್ಮಸ್ ಇಟ್ಟಿದ್ದೀನಿ, ನೀವು ಬಿಸಿ ನೀರೇ ಕುಡಿಬೇಕು ರೀ. ಆಯ್ತು ಮಾರಾಯ್ತಿ, ನನ್ನ ಬಗ್ಗೆ ನಾನು ಕಾಳಜಿ ತಗೋತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ಅದ್ ಹೆಂಗ್ರಿ ನಾ ತಲೆ ಕೆಡಿಸ್ಕೊಳ್ದೆ ಇರೋದು? ಇತ್ತೀಚೆಗೆ ನಿಮ್ಮ ಆರೋಗ್ಯ ಸರಿಗಿರಲ್ಲ, ನನಗೆ ಟೆನ್ಷನ್ ಆಗಲ್ವಾ? ಏನಾಗಿದೆ ನನ್ನ ಆರೋಗ್ಯಕ್ಕೆ? ಅದೊಂದು ಸಣ್ಣ ಮಂಡಿ ನೋವು, ನೀ ಚಿಂತೆ ಮಾಡಬೇಡ ಸಾವಿತ್ರಿ. ಅಪ್ಪ ಮಗನೇ, ಏಯ್ ಬಾ 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 ಬಾ. ಏನೋ ಮಗನೇ, ಏನಾದ್ರು ಮಾತಾಡೋದಿತ್ತಾ? ನಾಳೆ ಚೆನ್ನೈ ಕಾನ್ಫರೆನ್ಸ್ನ ನಾನು ಅಟೆಂಡ್ ಮಾಡ್ತೀನಿ. ನೀವಿಲ್ಲೇ ಇದ್ದು ಹೆಲ್ತ್ ನೋಡ್ಕೊಡಿಪ್ಪ. ಏನೋ ಇದು, ನೀನೊಂದು ಕಡೆ, ನಿಮ್ಮ ಅಮ್ಮ ಒಂದು ಕಡೆ, ಹೆಲ್ತು ಅಂತ ನನ್ನ ರೋಗಿಷ್ಟನ್ ಮಾಡ್ಬಿಡ್ತೀರಾ ನೀವು? ನಾನು ಚೆನ್ನಾಗೇ ಇದ್ದೀನಿ ಕಣೋ, ಕಾನ್ಫರೆನ್ಸ್ ನಾನು ನೋಡ್ಕೋತೀನಿ, ಸುಮ್ಮನೆ ಇರು. ಇಲ್ಲಪ್ಪ, ಇಂಥ ಟೈಮಲ್ಲಿ ನೀವು ಮನೇಲಿದ್ದು ರೆಸ್ಟ್ ಮಾಡಬೇಕು. ನಾನಿದ್ದೀನಲ್ಲ, ನಾನು ಕಾನ್ಫರೆನ್ಸ್ ಅಟೆಂಡ್ ಮಾಡ್ತೀನಿ. ಅಲ್ಲ ಮಗನೇ, ನೀನು ಹನಿಮೂನ್ಗೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಈಗ ನೀನು ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ಹೋಗ್ತೀನಿ ಅಂದರೆ ಆರಾಧನ ಬೇಜಾರು ಮಾಡ್ಕೊಳಲ್ವಾ? ಆರಾಧನವರು ಅರ್ಥ ಮಾಡ್ಕೋತಾರೆ, ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ. ಅಪ್ಪ, ನನಗೆ ನನ್ನ ಹನಿಮೂನ್ಗಿಂತ ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್. ನಾನು ಚೆನ್ನಾಗಿ ಹೋಗ್ತೀನಿ. ಅಲ್ಲ ಮಗನೇ, ನಿನ್ಗೆ ಆ ಪ್ರಾಜೆಕ್ಟ್ ಡೀಟೇಲ್ಸ್ ಏನು ಗೊತ್ತಿಲ್ವಲ್ಲ ಮಗನೇ? ತೊಂದರೆ ಇಲ್ಲಪ್ಪ, ಮೂರ್ತಿ ಅಂಕಲ್ ಹತ್ರ ಈ ಕಳ್ಸಕ್ಕೆ ಹೇಳ್ತೀನಿ. ರಾತ್ರಿ ಎಲ್ಲ ಸ್ಟಡಿ ಮಾಡ್ತೀನಿ, ಮತ್ತೆ ಅವರು ನನ್ನ ಜೊತೆ ಇರ್ತಾರಲ್ಲ, ನೋ ಟೆನ್ಷನ್. ಆಯ್ತು ಕಂದ, ಹಾಗೆ ಆಗಲಿ. ಓಕೆ ಅಪ್ಪ, ಗುಡ್ ನೈಟ್. ಅಮ್ಮ, ಗುಡ್ ನೈಟ್. ಗುಡ್ ನೈಟ್. ನೋಡಿದ್ಯಾ ಸಾವಿತ್ರಿ, ಮಗ ಕೈ ತಪ್ಪು ಹೋಗ್ಬಿಟ್ಟ, ಆರಾಧನ ಅವನು ವಶ ಮಾಡ್ಕೊಂಡ್ಬಿಟ್ಲು, ಹಾಗೆ ಹೀಗೆ ಅಂತ ನೀನು ಏನೇನೋ ಹೇಳ್ತಿದ್ದೆ. ಈಗ ನೋಡಿದ್ಯಾ, ತನ್ನ ಸ್ವಂತ ಸುಖನ ತ್ಯಾಗ ಮಾಡಿ ಅಪ್ಪನ ಆರೋಗ್ಯ, ಸಂಸ್ಥೆಯ ಜವಾಬ್ದಾರಿ, ಅದ್ರ ಕಡೆ ಅವನು ಯೋಚನೆ ಮಾಡ್ತಿದ್ದಾನೆ. ಇದಕ್ಕಿಂತ ಮಕ್ಕಳು ಸಂತೋಷ ಕೊಡ್ಬೇಕಾ ತಂದೆ ತಾಯಿಗೆ? ಏನಂತೆ ಇದಕ್ಕೆ? ಏನ್ ಅನ್ನೋದು? ಅರ್ಧ ಗಂಟೆ ಕುತ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡಿದ್ನಲ್ಲ, ಎಲ್ಲ ವೇಸ್ಟ್ ಆಯ್ತು ಅನ್ನೋದು. ರಾಜ್, ಏನಾಯ್ತು? ನಿಮ್ಮ ಅಕ್ಕ ಏನು ಹೇಳಿದ್ರು? ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ದೀರಾ? ನನ್ನ ಬಟ್ಟೆನೂ ಪ್ಯಾಕ್ ಮಾಡ್ಕೊಳ್ಳಿ, ನಾನು ಬರ್ತೀನಿ. ನಾನು ಬಟ್ಟೆ ಪ್ಯಾಕ್ ಮಾಡ್ತಿರೋದು ಹನಿಮೂನ್ಗೆ ಹೋಗಕ್ಕಲ್ಲ. ಮತ್ತೆ ಅಪ್ಪನ ಬದಲಿಗೆ ಕಾನ್ಫರೆನ್ಸ್ಗೆ ನಾನು ಹೋಗ್ತಾ ಇದ್ದೀನಿ. ನಾನು ನೀವು ಟ್ರಿಪ್ಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ಅದೇ ಕಾನ್ಫರೆನ್ಸ್ನ ಈಗಲೇ ಅಟೆಂಡ್ ಮಾಡಬೇಕು. ಅದರಲ್ಲೂ ಅಪ್ಪಂಗೆ ಹುಷಾರಿಲ್ಲ, ಈ ಟೈಮಲ್ಲಿ ನಾನು ಅವ್ರ ಜೊತೆ ನಿಲ್ಬೇಕಲ್ವಾ? ರಾಜ್, ನೀವಿಲ್ಲದೆ ನಾನು ಹೇಗಿರ್ಬೇಕು ಇಲ್ಲಿ? ನೀವೆಲ್ಲಿಗೂ ಹೋಗ್ಬೇಡಿ. ಯಾಕೆ ಹೀಗೆ ಹೇಳ್ತಿದ್ದೀರಾ? ನೀವಿಲ್ಲಿ ಒಬ್ಬರೇ ಅಲ್ಲ, ನಿಮ್ಮ ಜೊತೆ ಅಕ್ಕ ಇರ್ತಾಳೆ. ಅಕ್ಕ ತುಂಬಾ ಒಳ್ಳೆಯವಳು, ನಿಮ್ಗೊಂದು ಸ್ವಲ್ಪನೂ ಬೇಜಾರಾಗದಿರೋ ಥರ ನೋಡ್ಕೋತಾಳೆ. ನಾನು ಇಲ್ಲದೆ ಹೋದ್ರೆ ನಿಮ್ಮ ಮತ್ತೆ ಅಮ್ಮನ ಮಧ್ಯ ಬಾಂಡಿಂಗ್ ಬೆಳೆಯತ್ತಲ್ವಾ? ನಾನು ಬರೋಷ್ಟರಲ್ಲಿ ಅಮ್ಮ ನಿಮ್ಮನ್ನ ಸೊಸೆ ಅಂತ ಒಪ್ಕೊಳ್ತಾರೆ. ಆದರೂ ನೀವಿಲ್ದೆ. ಮುನಿಯಮ್ಮ, ನಾನೀಗ ಹೋಗ್ಲೇಬೇಕು. ಅಪ್ಪಂಗೆ ಹುಷಾರಿಲ್ಲ ಅಂತ ನನಗೆ ಗೊತ್ತಿದ್ರು ನಾನು ಮಗ ಆಗಿ ಇದರಿಂದ ತಪ್ಪಿಸ್ಕೊಳ್ಳೋದು ಸರಿಯಲ್ಲ. ನನಗೆ ಈ ಜವಾಬ್ದಾರಿನ ಕಲಿಸಿದ್ದೆ ನೀವು, ಈಗ ನೀವೇ ಹೋಗ್ಬೇಡಿ ಅಂದ್ರೆ ಹೇಗೆ? ಅಯ್ಯೋ, ನಾನು ನಿಮ್ಮನ್ನ ಹೋಗ್ಬೇಡಿ ಅಂತ ಹೇಳ್ತಿಲ್ಲ, ನೀವು ಹೋಗೋದು ಸರಿನೇ. ಆದರೆ ನಾನು ಒಬ್ಳೇ ಇರಬೇಕಲ್ಲ ಅನ್ನೋ ಚಿಂತೆ. ಅಯ್ಯೋ, ಹೇಳಿದ್ನಲ್ಲ, ಅಕ್ಕ ನಿಮ್ಮ ಜೊತೆ ಇರ್ತಾಳೆ. ನೀವು ಅಮ್ಮಂಗೆ ಹತ್ರ ಆಗಕ್ಕೆ ಟ್ರೈ ಮಾಡಿ, ಅದಕ್ಕೆ ಅಕ್ಕ ಹೆಲ್ಪ್ ಮಾಡ್ತಾಳೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಅಕ್ಕನೇ ನನಗಿಲ್ಲಿ ಸಮಸ್ಯೆ ರಾಜ್, ಅದು ನಿಮಗೆ ಗೊತ್ತಿಲ್ಲ. ಏನಾಯ್ತು? ನೀವು ಈ ಥರ ಮಂಕಾಗಿದ್ರೆ ನಂಗೆ ಹೋಗ್ಬೇಕೋ ಬೇಡವೋ ಗೊತ್ತಾಗಲ್ಲ. ನಾನು ಇರ್ತೀನಿ, ನನ್ನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಹೋಗಿ ಬನ್ನಿ. ಜಾಣೆ ಮುನಿಯಮ್ಮ. ಸಾರಿ. ನೀವು ಮೊಬೈಲು ಚಾರ್ಜರ್ ಎಲ್ಲ ಎತ್ತಿಟ್ಕೊಳ್ಳಿ, ನಾನು ಬಟ್ಟೆ ಪ್ಯಾಕ್ ಮಾಡಿಕೊಡ್ತೀನಿ. ಸರಿ. ಮೇ ಬಿ ನನ್ನನ್ನು ಮತ್ತೆ ರಾಜನ ಬೇರೆ ಮಾಡಬೇಕು ಅಂತಾನೆ ಅಮಲ ಇವ್ರನ್ನ ಕಾನ್ಫರೆನ್ಸ್ಗೆ ಹೋಗೋ ಥರ ಪ್ಲ್ಯಾನ್ ಮಾಡಿದ್ಲಾ?
ಏನಿಲ್ಲ. ಏ ಗಣಪತಿ, ಡಾಕ್ಟರ್ ಫೋನ್ ಮಾಡಯ್ಯ, ನಿಂತ್ಕೊಂಡು ನೋಡ್ತಾ ಇದೆಯಲ್ಲ ನೀನು. ಸಾವಿತ್ರಿ, ಡಾಕ್ಟರ್ ಬಂದ್ಬಿಡ್ತಾರೆ. ಅಪ್ಪ ನೀವ್ ಇವತ್ತು ಆಚೆ ಹೋಗ್ತಿದ್ದೀರಾ? ಹೌದಬ್ಬ, ನಾನು ಆರಾಧನೆ ಆಚೆ ಹೊರಟಿದ್ವಿ, ಅಷ್ಟರಲ್ಲಿ ಇದು. ಅಪ್ಪ ಏನೋ ಅನ್ಕೋಬೇಡಿ, ಅಮ್ಮಂಗ್ ಬೇರೆ ಹೀಗಾಗಿದೆ, ನೀವು ಆಚೆ ಹೋಗೋದ್ ಬೇಡ ಅನ್ನಿಸ್ತಿದೆ. ಹೌದು ರೀ. ಇಲ್ಲ ಸಾವಿತ್ರಿ, ನಿನ್ನನ್ನು ಇಂಥ ಸ್ಥಿತಿಲಿ ಬಿಟ್ಟು ನಾನು ಆಚೆ ಹೋಗ್ತೀನ? ಇಲ್ಲ, ಹೋಗಲ್ಲ ನಾನು. ಸಾವಿತ್ರಿ, ಬೆಳಗ್ಗೆ ತಿಂಡಿ ತಿಂದೆ ತಾನೇ ಹೊಟ್ಟೆ ತುಂಬ? ಹ್ಞೂ ರೀ, ತಿಂದೆ. ಆದ್ರೂ ಯಾಕೆ ಹೀಗಾಯ್ತು ಅಂತ ಅತ್ತೆ, ಇತ್ತೀಚೆಗಂತೂ ನೀವು ತುಂಬಾ ಚಿಂತೆ ಮಾಡ್ತೀರಾ, ಸರಿಯಾಗಿ ನಿದ್ದೆನೂ ಮಾಡ್ತಿಲ್ಲ ಅನ್ಸುತ್ತೆ. ಅದಕ್ಕೆ ನೋಡಿ ಎಷ್ಟೊಂದು ವೀಕ್ ಆಗಿದ್ದೀರಾ ಅಲ್ವಾ ಮಾವ? ಹೌದಮ್ಮ, ಅವಳು ಸರಿ ನಿದ್ದೆನೆ ಮಾಡೋದಿಲ್ಲಮ್ಮ. ಯಾವ್ಯಾವುದೋ ವಿಷಯ ತಲೆಗೆ ಹಾಕೊಂಡು ಸುಮ್ಮನೆ ಕೊರಗ್ತಾಳಮ್ಮ. ರೀ, ನನ್ನನ್ನು ಕ್ಷಮಿಸ್ಬಿಡಿ. ಈ ಆರಾಧನೆಯಿಂದ ನಮ್ಮ ಮನೆನ ಉಳಿಸ್ಕೋಬೇಕು ಅಂದ್ರೆ ನಾನು ಈ ಥರ ನಾಟಕ ಮಾಡಲೇಬೇಕಾಯ್ತು. ಮಾವ, ಇವತ್ ನಾವ್ ಎಲ್ಲೂ ಹೋಗೋದ್ ಬೇಡ. ಆಯ್ತು ಮಗಳೇ, ನಾವೆಲ್ಲೂ ಹೋಗೋದು ಬೇಡ. ನನ್ಗೊಬ್ರು ಲೇಡಿ ಡಾಕ್ಟರ್ ಗೊತ್ತಿದ್ದಾರೆ, ಅವ್ರನ್ನ ಕರ್ಸ್ಬಿಡ್ತೀನಿ. ಅವ್ರ ಈ ತರ ಕಾಯಿಲೆನೆಲ್ಲ ಬೇಗ ವಾಸ ಮಾಡ್ಬಿಡ್ತಾರೆ. ಬೇಡ 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 ರೀ, ಡಾಕ್ಟರ್ ಎಲ್ಲ ಏನು ಬೇಡ ರೀ. ಇಲ್ಲ ಸಾವಿತ್ರಿ, ನನಗೂ ಕೂಡ ಡಾಕ್ಟರ್ ಬರೋ ಸರಿ ಅನ್ನಿಸ್ತಾ ಇದೆ. ಆರಾಧನೆ ನೀ ಫೋನ್ ಮಾಡು. ಸರಿ ಮಾವ. ನಂಗೇನೂ ಆಗಿಲ್ಲ, ನಾ ಆರಾಮಾಗಿದ್ದೀನಿ. ಡಾಕ್ಟರ್ ಎಲ್ಲ ಬೇಡ. ಸಾವಿತ್ರಿ, ಹ್ಞೂ ರೀ, ಡಾಕ್ಟರ್ ಎಲ್ಲ ಬೇಡ. ತುಂಬಾ ಬಿಸಿಲಲ್ವಾ, ಅದಕ್ಕೆ ತಲೆ ಸುತ್ತ ಬಂದಂಗಾಯ್ತು ಅಷ್ಟೇ. ಇಷ್ಟಕ್ಕೆಲ್ಲ ಡಾಕ್ಟರ್ ಯಾಕೆ ರೀ? ನೀವ್ ಅದೆಲ್ಲೋ ಆಚೆ ಹೋಗ್ಬೇಕು ಅಂತಿದ್ರಲ್ಲ, ಹೋಗ್ಬನ್ನಿ, ಹೊರಡ್ರಿ. ಅತ್ತೆ, ನಿಮ್ಗೆ ನಿಜವಾಗ್ಲೂ ತಲೆ ಸುತ್ತ ಬಂದಂಗಾಯ್ತಾ ಅಥವಾ ನಿಜವಾಗ್ಲೂ ತಲೆ ಸುತ್ತೆ ಬಿದ್ರಾ? ತಲೆ ಸುತ್ತ ಬಂದಿದ್ದಕ್ಕೆ ನಾನು ಬಿದ್ದಿದ್ದು. ಅಧಿಕ ಪ್ರಸಂಗಿಯಾಗಿ ಮಾತಾಡ್ಬೇಡ ನೀನು. ರೀ, ನೀವು ಹೊರಡ್ರಿ. ಅಕ್ಕ, ಏನಕ್ಕ ಹೇಳ್ತಾ ಇದ್ಯಾ? ನಿನ್ನನ್ನ ಈ ಸ್ಥಿತಿಲಿ ಬಿಟ್ಟು ಅವ್ರು ಹೆಂಗ್ ಹೋಗ್ತಾರೆ? ಏ, ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ನನ್ಗೇನು ಆಗಿಲ್ಲ. ಹಾಗಾದ್ರೆ ನಾನು ಹೋಗ್ಬಿಡ್ಬಲ್ಲ ಸಾವಿತ್ರಿ? ಹ್ಞೂ ರೀ, ಹೊರಡಿ ನೀವು. ನಿನ್ಗೇನು ತೊಂದರೆ ಇಲ್ಲ ತಾನೆ? ಅಯ್ಯೋ, ನನ್ಗೇನು ಆಗಿಲ್ಲ ರೀ, ನಾನು ಆರಾಮಾಗೇ ಇದ್ದೀನಿ. ಸ್ವಲ್ಪ ಗಾಳಿ ಬೇಕು. ಆಮೇಲೆ ಫ್ಯಾನ್ ಹಾಕೆ, ನಾನು ಫ್ಯಾನ್ ಗಾಳಿಗೆ ಸರಿ ಹೋಗ್ತೀನಿ. ಬೇಗ ಹಾಕೆ. ಸರಿ, ಆಗ ನಾನು ಬರ್ತೀನಿ ಸಾವಿತ್ರಿ. ಸರಿ, ನಾನು ಅಡಿಗೆ ಮಾಡಿರ್ತೀನಿ, ಊಟಕ್ಕೆ ಮನೆಗೆ ಬಂದ್ಬಿಡಿ. ಆಯ್ತು, ಬಾ ಮಗಳೇ. ಹಾ ಮಾವ. ಅತ್ತೆ, ನೀವು ರೆಸ್ಟ್ ಮಾಡಿ, ಹುಷಾರು. ಹಾ, ಅಮ್ಲ ಅತ್ಗೆ ನಮ್ಮ ಅತ್ತೆನ ಹುಷಾರಾಗಿ ನೋಡ್ಕೊಳ್ಳಿ. ಬಾಯ್. ಅಕ್ಕ, ಏನಕ್ಕ ನೀನು? ಅವಳು ಡಾಕ್ಟರ್ನ ಕರೆಸ್ತೀನಿ ಅಂತ ತಕ್ಷಣ ಹೆದರ್ಕೊಂಡು ನನಗೇನು ಆಗಿಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸ್ಬಿಟ್ಟಿಯಲ್ಲ. ಅಲ್ಲ ಗಣಪತಿ, ನನ್ನಿಂದ ಈ ನಾಟಕ ಎಲ್ಲ ಆಗಲ್ಲ ಕಣೋ. ಆದ್ರೂ ನಂಗೆ ಚಿಕ್ಕದಾಗಿ ತಲೆನೋವು ಬಂದ್ರು ನನ್ನ ಗಂಡ ನನ್ನ ಪಕ್ಕ ಕುತ್ಕೊಂಡೆ ನನ್ನ ನೋಡ್ಕೋತಾ ಇದ್ರು. ಆದ್ರೆ ಇವತ್ತು ನಾ ತಲೆ ಸುತ್ತ ಬಿದ್ರು ಅವ್ರಿಗೆ ಅವ್ರ ಸೊಸೆನ ಕರ್ಕೊಂಡು ಆ ಹಾಳು ಫ್ಯಾಕ್ಟ್ರಿಗೆ ಹೋಗೋದೇ ಹೆಚ್ಚಾಗೋಯ್ತು. ಆಹಾರದನ್ನ ಈ ಮನೆ ಕಾಲಿಟ್ಟಾಗಿಂದ ಎಲ್ಲ ಬದಲಾಗ್ತಾ ಇದೆ ಗಣಪತಿ. ಅಪ್ಪ ಮಗ ಇಬ್ಬರಿಗೂ ನಾ ಬೇಡವಾಗ್ಬಿಟ್ಟೆ ಕಣೋ. ಅಮ್ಮ, ಇಷ್ಟೇನಾ ನೀನು ಅಪ್ಪನ ಅರ್ಥ ಮಾಡ್ಕೊಂಡಿರೋದು? ಅಂದ್ರೆ ಅಪ್ಪ ಆರಾಧನನ ಕರ್ಕೊಂಡು ಹೊರಟಿರ್ಬೋದು ಅಂತ ನಿನಗೆ ಅನ್ನಿಸ್ತಿದ್ಯಾ? ಖಂಡಿತ ಇಲ್ಲ. ಅವರೆಲ್ಲಿಗೂ ಹೋಗಲ್ಲ, ವಾಪಸ್ ಬಂದೇ ಬರ್ತಾರೆ. ಏನಿಲ್ಲ ಅಮ್ಮು, ಅವ್ರಿಗೀಗ ಅವ್ರ ಸೊಸೆ ಮುಂದೆ ಬೇರೆ ಯಾರು ಲೆಕ್ಕಕ್ಕಿಲ್ಲ. ಹೇಳಿ ಕೇಳಿ ಅವ್ರ ಪ್ರಾಣ ಸ್ನೇಹಿತನ ಮಗಳು ತಾನೆ. ಇಲ್ಲ ಅಮ್ಮ,
ಅಪ್ಪಂಗೆ ನಿನ್ಗಿಂತ ಇಂಪಾರ್ಟೆಂಟ್ ಬೇರೆ ಏನೂ ಇಲ್ಲ. ನಿನಗೆ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ನಿನ್ನನ್ನ ಬಿಟ್ಟು ಮನಸ್ಫೂರ್ತಿಯಾಗಿ ಅವ್ರು ಹೊರಟಿರ್ತಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ನೀನು ಹೋಗಿ ಅಂದಿದ್ದಕ್ಕೆ ಹೊರಟಿರ್ಬೋದು ಅಷ್ಟೇ. ಅವಳು ವಾಪಸ್ ಬಂದೇ ಬರ್ತಾಳೆ. ಅಮ್ಮ, ನನಗೂ ಅಕ್ಕ ಹೇಳ್ತಾ ಇರೋದೇ ಸರಿ ಅನ್ನಿಸ್ತಾ ಇದೆ. ಅಮ್ಮು, ನಂಗೆ ಗೊತ್ತು ಕಣೆ, ನಿಂಗೆ ನಿಮ್ಮ ಅಪ್ಪನ ಮೇಲೆ ತುಂಬಾ ಪ್ರೀತಿ ಇದೆ ಅಂತ. ಆದ್ರೂ ಅವ್ರು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ನಿಂಗೂ ತುಂಬಾ ಬೇಜಾರಾಗ್ತಾ ಇದೆ ಅಲ್ವಾ? ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ನನ್ನನ್ನು ಸಮಾಧಾನ ಮಾಡ್ತಾ ಇದೆಯಲ್ಲೇ. ಅಮ್ಮು, ನೀನು ಸುಮ್ಮನೆ ಏನೆಲ್ಲೋ ಹೇಳ್ಬೇಡ ಕಣೆ. ಅವ್ರು ಬರಲ್ಲ, ನನಗೆ ಗೊತ್ತು. ಅತ್ತೆ, ಈಗ ಹೇಗಿದ್ದೀರಾ ಅತ್ತೆ? ಸುಸ್ತಾಗ್ತಿದ್ಯಾ? ಓ, ತಲೆ ನೋವ್ತಿದ್ಯಾ? ನೀವ್ಯಾಕೆ ಬಂದ್ರಿ? ಅತ್ತೆ ಹೇಗಿದ್ರೆ ಸೊಸೆಗೇನು? ನಿಮಗೆ ನಿಮ್ ಸುತ್ತಾಟ ತಾನೇ ಮುಖ್ಯ. ಇಲ್ಲ ಅಂಕಲ್, ಮಾವ ಹೇಳಿದ್ರು ಅತ್ತೆಗೆ ಹುಷಾರಿಲ್ಲ, ಹೊರಗೆ ಹೋಗೋದು ಬೇಡ ಅಂತ. ರಾಜ್ ಮನೇಲಿಲ್ಲ, ಇನ್ನೊಂದ್ ದಿನ ಹೋಗೋಣ ಅಂತ ಹೇಳಿದ್ರು. ನನ್ಗೋಸ್ಕರ ಯಾರು ಇಲ್ಲಿರೋದು ಬೇಡ. ಅವ್ರವ್ರ ಪಾಡಿಗೆ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅಯ್ಯೋ ಅತ್ತೆ, ಮಾವ ಹೇಳಿದಾರೆ ನೀವ್ ಹುಷಾರಾಗೋ ತನಕ ನಾವ್ ಎಲ್ಲಿಗೂ ಹೋಗೋದ್ ಬೇಡ ಅಂತ. ನೀವ್ ಹುಷಾರಾಗೋವರೆಗೂ ನಿಮ್ ಜವಾಬ್ದಾರಿ ನಂದೇ.